ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ವಾಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಕ್ಯೂಟ್ ಆಗಿರೋ ವರಮಹಾಲಕ್ಷ್ಮಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ಈ ರೀತಿ ಒಂದು ದೈವಿ ಕಡೆ ಬರುವಂತಹ ಒಂದು ವರಮಹಾಲಕ್ಷ್ಮಿಯ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ನಾನು ಇದಕ್ಕೆ ಗ್ರೇ ಕಲರು ಪಿಂಕ್ ಬಾರ್ಡ್ರ್ ಇರೋ ಒಂದು ಸೀರೆಯನ್ನು ತೊಗೊಂಡಿದ್ದೀನಿ. ಪಿಂಕ್ ಪಲ್ಲು, ಪಿಂಕ್ ಬಾರ್ಡ್ರ್ ಇದೆ ಮತ್ತು ಗ್ರೇ ಕಲರ್ ಬಂದಿದೆ. ಇದನ್ನು ನಾನು ಫೋಲ್ಡಿಂಗ್ ಮಾಡಲ್ಲ. ಇದು ಉಡುಪದರು, ಇದು ಪಲ್ಲು. ಈಗ ಉಡುಪದ್ರ ಕಡೆಯಿಂದ ನಾನು ನೀಟಾಗಿ ನೆರಿಗೆಗಳನ್ನು ಮಾಡ್ತಾ ಬರ್ತೀನಿ. ಈ ರೀತಿ ಒಂಟು ಪದರಿಂದ ನೀವು ನೆರಿಗೆಗಳನ್ನು ಮಾಡ್ತಾ ಬನ್ನಿ, ಸ್ಟೆಪ್ಪನ್ನು ತಗೋತಾ ಬನ್ನಿ. ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ನವಂಬರ್ ತಿಂಗಳಲ್ಲಿ. ಸಬ್ಸ್ಕ್ರೈಬ್ ಏನೋ ಬೇಗ ರೀಚ್ ಆಯಿತು, 1,000 ಸಬ್ಸ್ಕ್ರೈಬು. ಆದರೆ 4,000 ಟೈಮಿಂಗ್ ರೀಚ್ ಆಗಬೇಕಿತ್ತು. ತಮ್ಮೆಲ್ಲ ಪ್ರೀತಿ ಸಹಕಾರದಿಂದ ಈಗ 4,000 ಟೈಮಿಂಗು ರೀಚ್ ಆಗಿದೆ. ಈಗ ಡಿಮಾನಿಟೈಜೇಷನ್ ಆನ್ ಆಗಿದೆ. ಅದು ತಮ್ಮೆಲ್ಲರ ಪ್ರೀತಿ ಸಹಕಾರ ಆಶೀರ್ವಾದದಿಂದ ಡಿಮಾನಿಟೈಜೇಷನ್ ಆನ್ ಆಗಿದೆ. ಇದು ಒಂದು ಖುಷಿ ವಿಚಾರ ತಮ್ಮ ಹತ್ರ ನಾನು ಹಂಚ್ಕೋಬೇಕಂತ ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ನೀವು ನೀರಿಗೆ ಹಾಕ್ಕೊತ ಬನ್ನಿ. ಪೂರ್ತಿ ನಿಮಗೆ ಹಾಕೋದು ಟಫ್ ಅನಿಸಿದರೆ ಮಧ್ಯದಲ್ಲಿ ಸ್ಟಾಪ್ ಮಾಡಿ ಈ ರೀತಿ ಜೋಡಿಸ್ಕೊಂಡು ಒಂದು ಸಾರಿ ಕೈಯಿಂದ ನೀಟಾಗಿ ಜೋಡಿಸ್ಕೋಬೇಕು. ಯಾಕಂದರೆ ನೀರಿಗೆ ಎಲ್ಲೂ ತಪ್ಪಬಾರ್ದು ಈ ಸ್ಟೆಪ್ಪಲ್ಲಿ, ಮತ್ತು ಬಾರ್ಡ್ರು ಎಲ್ಲೂ ಹೆಚ್ಚು ಕಮ್ಮಿ ಬರಬಾರ್ದು. ಆದ್ದರಿಂದ ಒಂದು ಸಾರಿ ನೀಟಾಗಿ ಜೋಡಿಸ್ಕೊಂಡು ಒಂದು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಹತ್ರ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಉಳಿದ ಪೋರ್ಷನನ್ನು ನೆರಿಗೆಯನ್ನು ಸೀರೆ ಪೂರ್ತಿ ಮುಗಿಯೋ ತನಕ ಇದೇ ಥರ ನೆರಿಗೆಗಳನ್ನು ಮಾಡ್ಕೊಳ್ಳಿ. ಈ ಥರ ಪೂರ್ತಿ ನೆರಿಗೆ ಹಾಕಿದ್ದು ಮುಗಿದ್ಮೇಲೆ ಒಂದು ಸಾರಿ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಸೇಫ್ಟಿ ಪಿನ್ನು ಅಥವಾ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಎಲ್ಲೂ ನೆರಿಗೆಗಳು ತಪ್ಪಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ಮತ್ತೊಂದು ಸಾರಿ ಚೆಕ್ ಮಾಡ್ತಾ ಇದ್ದೀನಿ ನಾನು. ಈಗ ಸೇಫ್ಟಿ ಪಿನ್ನಿಂದ ಒಂದು ಲಾಕನ್ನು ಮಾಡ್ತಾ ಇದ್ದೀನಿ ಸೆಂಟ್ರ್ ಪಾಯಿಂಟಲ್ಲಿ. ಈಗ ನೆರಿಗೆಗಳನ್ನು ಸಹ ಈ ಥರ ನೆರಿಗೆಗಳು ಒಂದೇ ರೀತಿ ಬಂದ್ವಂದರೆ ಸೀರೆ ಈ ಈ ಈ ಥರ ಸೀರೆ ಉಡ್ಸೋಕ್ಕೆ ತುಂಬ ಈಸಿ ಆಗುತ್ತೆ. ಆದ್ದರಿಂದ ನೀಟಾಗಿ ಒಂದು ಸಾರಿ ಚೆಕ್ ಮಾಡ್ತಾ ಇದ್ದೀನಿ. ಚೆಕ್ ಮಾಡಿಕೊಂಡು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೋತೀನಿ. ಎರಡೂ ಕಡೆನೂ ನೀಟಾಗಿ ಚೆಕ್ ಮಾಡಿ ಬಟ್ಟೆ ಕ್ಲಿಪ್ಪನ್ನು ಹಾಕಿ ಸೆಕ್ಯೂರ್ ಮಾಡ್ತೀನಿ. ಈ ರೀತಿ ಮಡಚಿ ಎತ್ತಿಟ್ಟು ಒಂದು ಟೇಬಲನ್ನು ತಗೊಂಡು ಟೇಬಲ್ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಿದ್ದೀನಿ. ಈಗ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ಇಟ್ಟು ಬಿಂದಿಗೆಯನ್ನು ಇಡ್ತಿದ್ದೀನಿ. ಇದ್ರ ಮೇಲೆ ಗಮ್ ಸ್ಟಿಕ್ಕನ್ನು ಹಚ್ಚಿ ಅದರ ಮೇಲೆ ಮತ್ತೊಂದು ಪುಟ್ಟದಾಗಿರೋ ಬಿಂದೆಯನ್ನು ಕಂಠಕ್ಕೆ ಕೋಲನ್ನು ಕಟ್ಟಿ ಪುಟ್ಟದಾಗಿರೋ ಬಿಂದಿಗೆಯನ್ನು ಸಹ ಇಟ್ಟು ಈಗ ಈ ಸೀರೆ ಮಿಡಲ್ ಬರೋ ಥರ ನೋಡಿಕೊಂಡು ಈ ರೀತಿ ನಾನು ಹಾಕ್ತಾ ಇದ್ದೀನಿ. ನೋಡ್ರಿ, ಬಾರ್ಡ್ರು ಅಂಚು ಎರಡು ಕರೆಕ್ಟಾಗಿ ಸಮಭಾಗ ಬರೋ ಥರ ನೀವು ನೋಡ್ಕೋಬೇಕು. ಪಲ್ಲು ಪೋರ್ಷನ್ನು ಮಧ್ಯೆ ಬರಬೇಕು. ಈ ರೀತಿ ಸೆಕ್ಯೂರ್ ಮಾಡಿದಂತಹ ಬಟ್ಟೆ ಕ್ಲಿಪ್ಪನ್ನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡ ನಂತರ ಇನ್ನೊಂದು ಸಾರಿ ಹೇಳ್ತೀನಿ, ಪಲ್ಲು ಪೋರ್ಷನ್ನು ಮಧ್ಯದಲ್ಲಿ ಕಂಠದ ಹತ್ರ ಬರಬೇಕು, ಆ ಥರ ನೋಡ್ಕೊಳ್ಳಿ. ಬಟ್ಟೆ ಕ್ಲಿಪ್ಪನ್ನು ರಿಮೂವ್ ಮಾಡ್ಕೊಂಡ್ಮೇಲೆ ನೀಟಾಗಿ ನೀವು ಕೋಲಿನ ಮೇಲೆ ನೆರಿಗೆಗಳನ್ನು ಜೋಡಿಸ್ಕೋತಾ ಬರಬೇಕು. ಈಗ ಸೊಂಟಕ್ಕೆ ಒಂದು ಡಾಬನ್ನು ಕಟ್ಟಿ ನೆರಿಗೆಗಳನ್ನು ಜೋಡಿಸ್ತೀನಿ. ನೀಟಾಗಿ ನೆರಿಗೆಗಳನ್ನು ಹರ್ಕೊಂಬಿಡಿ. ಇಲ್ಲಿ 2 ಪಲ್ಲು ಅಂಚನ್ನು ತಗೊಂಡು ಗುಂಡು ಪಿನ್ನನ್ನು ಹಾಕಿದ್ದೀನಿ. ಇಲ್ಲಿ ಒಂದು 4 ಗುಂಡು ಪಿನ್ನಿಂದ ನೀವು ಲಾಕನ್ನು ಮಾಡಿದರೆ, ಫ್ರಿಲ್ಲನ್ನು ನೆರಿಗೆಗಳನ್ನು ಲಾಕ್ ಮಾಡಿದರೆ ಸ್ಟೆಪ್ಪನ್ನು ನೀಟಾಗಿ ಕೊಡುತ್ತೆ. ಆದ್ದರಿಂದ ನಾನಿಲ್ಲಿ ಒಂದು 4 ಗುಂಡು ಪಿನ್ನನ್ನು ಕಂಠದ ಹತ್ರ ಬಿಂದಿಗೆ ಮೇಲೇನಿಟ್ಟಿರ್ತೀವಲ್ವ ಆ ಬಿಂದಿಗೆ ಕಂಠದ ಹತ್ರ ಒಂದು 4 ಗುಂಡು ಪಿನ್ನನ್ನು ಬಳಸ್ತೀನಿ. ಆಮೇಲೆ ಪಲ್ಲು ಸೆಂಟ್ರ್ ಭಾಗದಲ್ಲೇ ಬರೋ ಥರ ನೀವು ನೋಡ್ಕೊಳ್ಳಿ. ಇದೊಂದು ಸ್ವಲ್ಪ ಉಡಿಸೋದು ನಿಮಗೆ ಟಫ್ ಆಗ್ಬೋದು. ಉಡಿಸಿದ ಮೇಲೆ ತುಂಬಾ ನೀಟಾಗಿ ಕಾಣುತ್ತೆ.
ಎಲ್ಲ ಎಷ್ಟು ಥರ ನೀವು ಉಡಿಸಿರ್ತೀರಲ್ಲ ಅದಕ್ಕಿಂತ ಇದು ಸ್ವಲ್ಪ ಟಫ್ ಆಗುತ್ತೆ. ಈ ರೀತಿ ನೀಟಾಗಿ ಒಂದೊಂದಾಗಿ ನೆರಿಗೆಗಳನ್ನು ಸ್ಟೆಪ್ ಬೈ ಸ್ಟೆಪ್ಪು ಒಂದೇ ಅಳತೆಯಲ್ಲಿ ಈ ಥರ ಜಕ್ಕೋಬೇಕು. ಹರ್ಕೊಂಬಿಡಿ ಬಿಂದಿಗೆ ಮೇಲೆ. ನೋಡಿ ಈ ಥರ ನಾನು ಕಂಠದ ಹತ್ರ ಪಿನ್ನಿನ ಸಹಾಯದಿಂದ ನೆರಿಗೆಗಳನ್ನು ಕೂಡಿಸ್ತಾ ಇದ್ದೀನಿ. ಈ ರೀತಿ ಕೂಡಿಸ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಸೀರೆ ಕೂಡ್ತು ಅಂತ. ಈ ಥರ ಒಂದು ಸ್ಟೆಪ್ಪಿಗೆ ನೀವು ದಪ್ಪ ಇರೋ ಒಂದು ಡಾಬನ್ನೇ ಬಳಸ್ಕೋಬೇಕಾಗುತ್ತೆ. ಎಲ್ಲೂ ಕೋಲ್ ಕಾಣದೇ ಇರೋ ಥರ ನೀವು ಸೀರೆಯನ್ನು ಕವರ್ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ದಪ್ಪ ಡಾಬು ಬಳಸಿದ್ರೆ ಸೀರೆ ತುಂಬ ಚೆನ್ನಾಗಿ ಕೂಡುತ್ತೆ. ನಾನು ಡಬಲ್ ಸ್ಟೆಪ್ಪು ಸೀರೆ ಉಡಿಸಿದ್ದಕ್ಕೆ ತೆಳ್ಳಗಿನ ಒಂದು ಡಾಬನ್ನು ಕಟ್ಟಿದ್ದೆ. ಇದಕ್ಕೆ ದಪ್ಪ ಇರೋ ಒಂದು ಡಾಬನ್ನು ನಡುಪಟ್ಟಿಯನ್ನು ಕಟ್ಟಿದ್ದೀನಿ. ನೋಡಿ ಇಷ್ಟು ನೀಟಾಗಿ ಸೀರೆ ಬಂದಿದೆ. ಇವಾಗ ನಿಮಗೆ ಬೇಕಾದಂತಹ ಅಲಂಕಾರಿಕ ವಸ್ತುಗಳನ್ನು ಹಾಕ್ಕೋಬೋದು. ಲಕ್ಷ್ಮಿ ಅಂದರೆ ಆಭರಣ ಪ್ರಿಯೆ. ನೀವು ಎಷ್ಟು ಆಭರಣ ಹಾಕಿದ್ರೂ ಕಡಿಮೆನೇ. ನಾನೊಂದು ನೆಕ್ಲೆಸು ಒಂದು ಲಾಂಗ್ ಚೈನನ್ನು ಹಾಕಿ ಆಮೇಲೆ ಕಳಸಕ್ಕೆ ತೆಂಗಿನಕಾಯಿಯನ್ನು ಇಟ್ಟು ಮುಖಪದ್ಮವನ್ನು ಸಹ ಹಾಕ್ತಾ ಇದ್ದೀನಿ. ಮುಖಪದ್ಮ ಹಾಕಿದ ಮೇಲೆ ಅದು ಕರೆಕ್ಟಾಗಿದೆಯಾ ನೀಟಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು ನಂತರ ಕಿರೀಟವನ್ನು ಸಹ ಹಾಕ್ತಾ ಇದ್ದೀನಿ. ಈಗ ಮಾಲೆಯನ್ನು ಹಾಕ್ತೀನಿ. ನಾನಿಲ್ಲಿ 2 ಮಾಲೆಯನ್ನು ಹಾಕ್ಬೇಕು ಅಂದ್ಕೊಂಡಿದ್ದೆ. ಅಂದರೆ ಒಂದೇ ಮಾಲೆಗೆ ತುಂಬ ಚೆನ್ನಾಗಿ ಕಾಣಿಸೋಕೆ ಹಿಡಿತು. ಮತ್ತೊಂದು ಮಾಲೆಯನ್ನು ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.